ದೇವತೆಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿರೋ ಆ ರಾಕ್ಷಸ ಯಾರು ಗೊತ್ತಾ? ಅವನೇ ಶಿವನ ನೆಚ್ಚಿನ ಗಣ ಕೀರ್ತಿಮುಖ. ಒಮ್ಮೆ ರಾಹು ಶಿವನ ತಲೆಯ ಮೇಲಿದ್ದ ಚಂದ್ರನಿಗೆ ಗ್ರಹಣ ಹಿಡಿಸಿದಾಗ ಶಿವನು ಕೋಪದಿಂದ ತನ್ನ ಮೂರನೇ ಕಣ್ಣಿನಿಂದ ಭಯಾನಕ ರಾಕ್ಷಸನನ್ನು ಸೃಷ್ಟಿಸುತ್ತಾನೆ. ಆ ರಾಕ್ಷಸನೇ ಕೀರ್ತಿಮುಖ. ಆ ರಾಕ್ಷಸನು ರಾಹುವನ್ನು ನುಂಗಲು ಹೋದಾಗ ರಾಹು ಶಿವನಲ್ಲಿ ಕ್ಷಮೆ ಕೇಳಿದನು. ಆಗ ಹಸಿದ ಕೀರ್ತಿಮುಖ ನಾನು ಯಾರನ್ನು ತಿನ್ನಲಿ ಎಂದು ಕೇಳಿದನು. ಶಿವನು ನಿನ್ನನ್ನು ನೀನು ತಿಂದುಕೋ ಎಂದು ಆಜ್ಞೆ ನೀಡಿದನು. ಶಿವನ ಮಾತಿಗೆ ವಿಧೇಯನಾದ ಕೀರ್ತಿಮುಖ ತನ್ನ ದೇಹವನ್ನೇ ತಾನೇ ತಿಂದನು. ಅವನ ಭಕ್ತಿ, ವಿಧೇಯತೆ ಮತ್ತು ಸಮರ್ಪಣೆಯನ್ನು ನೋಡಿ ಸಂತೃಪ್ತನಾದ ಶಿವನು ಒಂದು ಮಹಾವರವನ್ನು ನೀಡಿದನು. ಇಂದಿನಿಂದ ತನ್ನ ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಿನಗೆ ಸ್ಥಾನ, ನಿನ್ನ ದರ್ಶನವಿಲ್ಲದೆ ನನ್ನ ದರ್ಶನ ಸಂಪೂರ್ಣವಾಗುವುದಿಲ್ಲ. ಅದಕ್ಕಾಗಿಯೇ ಇಂದಿಗೂ ಅನೇಕ ಶಿವ ದೇವಾಲಯಗಳ ದ್ವಾರದಲ್ಲಿ ಕೀರ್ತಿಮುಖನ ಮುಖ ಕಾಣಿಸುತ್ತದೆ. ಭಕ್ತಿ, ಸಮರ್ಪಣೆ ಮತ್ತು ಅಹಂಕಾರದ ನಾಶದ ಸಂಕೇತವೇ ಕೀರ್ತಿಮುಖ.